ನಾವು ತಾರಕ್, ರಾಬರ್ಟ್, ಯಜಮಾನ ಸಿನಿಮಾಗಳಲ್ಲಿ ನೋಡಿದೀವಿ ಫೈಟ್ಸ್ ಎಲ್ಲ ನೀವು ಕಂಪೋಸ್ ಮಾಡಿರುವಂಥದ್ದು. ಬಟ್ ಈ ಸಿನಿಮಾ ಅಂತಂದ್ರೆ ಪರ್ಟಿಕ್ಯುಲರ್ ಕಾಟಿನಲ್ಲಿ 70s ಕತೆ. ಇಲ್ಲಿ ಗನ್ನು ಮಾತಾಡೋಕ್ಕಾಗಲ್ಲ, ಇನ್ನೊಂದು ಯಾವ ರೀತಿಯ ಎಡಿಟಿಂಗ್ ಪ್ಯಾಟರ್ನ್ ಅಲ್ಲಿ ಎಲ್ಲ ಚೇಂಜಸ್ ಇರುತ್ತೆ. ಸೊ ಕಾಟೇರ ಅನ್ನೋ ಸಿನಿಮಾಗೆ ನೀವು ಫೈಟ್ ಕಂಪೋಸ್ ಮಾಡುವಾಗ ಯಾವ ರೀತಿ ಒಂದು ತಯಾರಿ ಏನು ಮಾಡಿದ್ರಿ ಅಂತ? ಆ, ಈ ತಯಾರಿ ಅಂತಂದ್ರೆ ಈಗ ಹಿಂದಿನ ಸಿನಿಮಾಗಳೆಲ್ಲ ಬೇರೆ ಥರ ಇರುತ್ತೆ. ಸೊ ಆ್ಯಕ್ಷನ್ ಅಂತ ಹೊಡೆದ್ರೆ ಕಿತ್ಕೊಂಡು ಹೋಗ್ಬೇಕು, ಹಂಗೆ ಹಿಂಗೆ ಹಿಂಗೆ ಅಂತೆಲ್ಲ ಇರುತ್ತೆ. ಬಟ್ ಇಲ್ಲಿ 70s ಸಿನಿಮಾಸ್ ಆಗಿರೋದ್ರಿಂದ ನಾವು ಸ್ವಲ್ಪ ತಲೆಗುಳ ಬಿಟ್ಕೊಂಡು ಚೇಂಜಸ್ ಮಾಡಿಕೊಂಡು ಮಾಡಿದ್ದೀರಿ. ಇದರಲ್ಲಿ ಮೇಜರ್ ಆ್ಯಕ್ಷನ್ಸ್ ಅಂತ ಬಂದರೆ ಮೂರೇ ಆ್ಯಕ್ಷನ್ಸ್ ಬರೋದು. ಅದು ರಾಮ್ ಲಕ್ಷ್ಮಣ್ ಮಾಡಿರೋದು. ಇನ್ನು ಮಿಕ್ಕಿರೋದು ಸೀಕ್ವೆನ್ಸ್ ಅಂತ ಬಂದಿದೆ. ಸೀಕ್ವೆನ್ಸ್ ಅಂದರೆ ಅದೇ ಥರ ಸೀಕ್ವೆನ್ಸ್ಗಳೇ, ಆ್ಯಕ್ಷನ್ಸ್ ಸಂಬಂಧಪಟ್ಟಿತ್ತು ಸೀಕ್ವೆನ್ಸ್ಗಳೇ. ಈ ಸೀಕ್ವೆನ್ಸ್ಗಳನ್ನ ಸಣ್ಣ ಸಣ್ಣ ಸೀಕ್ವೆನ್ಸ್ ಅಂದರೆ ಆ ಫೈಟ್ ಏನಿರುತ್ತೋ ಅದೇ ಥರನೇ ಇದು ಕೂಡ ಸೀಕ್ವೆನ್ಸ್ಗಳು. ಆ ಎಮೋಷನ್ ಆಗಿರ್ಬೋದು, ಒಂದು ಕತ್ತಿ ಎತ್ತಿ ಹೊಡಿಬೇಕು ಅಂದ್ರೂ ಇವತ್ತು ಒಂದು ಎಮೋಷನ್ ಬೇಕು. ಸೊ ಓಕೆನಾ, ಆ ಹಳೆ ಫೀಲ್ಗೆ ಇಟ್ಕೊಂಡು ಅಲ್ಲಿ ಲುಂಗಿ ಹಾಕ್ಕೊಂಡು ನಾರ್ಮಲ್ ಆಗಿ ಅದು ಅವ್ರು ನೋಡೋಕ್ಕೆ ಒಂಥರ ಇರ್ತಾರೆ. ಆ ಲುಂಗಿ ಪ್ಯಾಟರ್ನ್ ಏನು ಚಕ್ಕದಾಗಿದ್ದಾರೆ, ಇದು ಏನು ಈ ಸ್ಟೈಲೇ ಎಕ್ಸ್ಟ್ರಾರ್ಡಿನರಿ. ಆ್ಯಕ್ಚುಲಿ ನಾವು ಹಿಂದೆ ನೋಡಿರ್ತೀವಿ ಆ ಕಲಾಶಿಪಳ್ಳಿ ಅದು ಇದೆಲ್ಲ ಒಂದು ಸ್ವಲ್ಪ ಹಿಂದೆ ನೋಡಿದಾಗ ಅದು ಬೇರೆ ಥರ ನಮ್ಮ ಸ್ಟೈಲ್ ಇತ್ತು. ಸೊ ಹೀಗೆ ನೋಡಿದ ತಕ್ಷಣ ನಮಗೊಂಥರ, ಯಾಕಂದರೆ ಒಂದು ಆ್ಯಕ್ಟ್ರು ತುಂಬ ದೊಡ್ಡ ಲೆವೆಲ್ಗೆ ಬಿಡಿದಾಗ ಅವರನ್ನು ಲುಂಗಿ ಉಟ್ಕೊಂಡು ನೋಡೋದೇ ನಮಗೊಂಥರ ಹೊಸತನದಾಗಿರ್ತದೆ. ಸೊ ಹಾಗಾಗಿ ಕೆಲವು ವಿಚಾರಗಳನ್ನ ಒಳಗಡೆ ಇಟ್ಕೊಂಡು ಮೇಜರ್ ಆ್ಯಕ್ಷನ್ಸ್ನ ಡೀಟೇಲ್ ಆಗಿ ಓಲ್ಡ್ರಲ್ಲೇ ಮಾಡಬೇಕು, ಇಲ್ಲ ಇದಂಗೆ ಆಗಲ್ಲ ಹಿಂಗೆ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡು ಮಾಡಿದ್ದೀರಿ. ಅದು ಹೊಸತನ. ಅಂದರೆ ನಾನು ಮೂರು ಆ್ಯಕ್ಷನ್ ರಾಮ್ ಲಕ್ಷ್ಮಣ್ ಮಾಡಿರೋದು ಬಿಟ್ಟರೆ ಮಿಕ್ಕಿತ್ತು ಏನು ಪೋರ್ಷನ್ಸ್ ಬರುತ್ತೋ ಅವೆಲ್ಲ ನಾನೇ ಮಾಡಿರೋದು. ಈ ಕೋಣದ್ದು ಕ್ಲೈಮ್ಯಾಕ್ಸ್ ಅಂತ ಒಂದು ಬರುತ್ತೆ, ಅದೊಂದು ಎಪಿಸೋಡ್ ಮಾಡಿದ್ರಿ. ಆ್ಯಕ್ಚುಲಿ ಮನುಷ್ಯರ ಜೊತೆ ಹೊಡೆದಾಡೋದೇ ಕಷ್ಟ, ಆ ಕೋಣದ ಜೊತೆ ಸ್ವಲ್ಪ ಹೊಡೆದಾಡೋದು ಇದೆಯಲ್ಲ ಅದು ಇನ್ನೂ ಕಷ್ಟ. ಅದು ಯಾಕಂದ್ರೆ ಅದು ನಮ್ಮ ಪಾಪ ಅದು ನಮ್ಮ ಮಾತು ಕೇಳಲ್ಲ. ಅದು ಅದ್ರ ಜೊತೆ ಒಂದಷ್ಟಿದೆ, ಒಂದು ಜಾತ್ರೆ ಸೆಟಪ್ಪಲ್ಲಿ ಒಂದಷ್ಟು ಸೆಟಪ್ ದೇವ್ರನ್ನ ಇಟ್ಕೊಂಡು ಒಂದು ಕಾಟೇರಮ್ಮನ ದೇವ್ರನ್ನ ಇಟ್ಕೊಂಡು ಒಂದಷ್ಟು ಫೀಲ್ ಮಾಡಿದ್ದೀರಿ. ನೋಡೋಣ ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ. ಟ್ರೈಲರ್ ಕೊನೆಯಲ್ಲಿ ಬರುವಂಥ ಶಾರ್ಟ್ ಕೋಣನ ಹಿಡ್ಕೊ ಬರುವಂಥದ್ದು, ಆ ಥರ ಆ ಲುಕ್ನಲ್ಲಿ ನೀವು ನೋಡಿದ್ರೆ ದರ್ಶನ್ ಅವ್ರನ್ನ ಒಂದು ಹೆಂಗ್ ಕ್ಯಾರೆಕ್ಟರ್ ಮತ್ತೆ ಈ ಥರದೊಂದು ಎರಡು ಪಾತ್ರಗಳಲ್ಲಿ ಅವ್ರನ್ನ ನೀವು ಫಸ್ಟ್ ಟೈಮ್ ಎದುರುಗಡೆ ನೋಡಿದಾಗ ಹೇಗಿತ್ತು? ಆ್ಯಕ್ಚುಲಿ ಇದು ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಸಾರ್ ಅಂದ್ಬಿಟ್ಟು ನಾನು ಜನರಲ್ ಆಗಿ ಇದಕ್ಕೆ ಹಿಂದೆ ಒಂದು ಬಸ್ ಎಪಿಸೋಡ್ ಬರುತ್ತೆ. ಒಂದು ಬಸ್ ಎಪಿಸೋಡಲ್ಲಿ ಅಲ್ಲೇ ನಾನು ಆ ಗೆಟಪಲ್ಲಿ ನೋಡಿತ್ತು. ಸಾರ್ ಇಲ್ಲಿದ್ದಾರೆ, ಸಾರ್ ಬಂದರು ಅಂತ, ಸಾರ್ ಇಲ್ಲಿದ್ದಾರೆ ಅಂತಂದರು. ಆ್ಯಕ್ಚುಲಿ ಜನರಲ್ ಆಗಿದ್ರು ಅವರು. ಹಾಗೆ ಜನರಲ್ ಆಗಿ ಒಂದು ಛತ್ರಿ ಇದ್ರೆ ಗೊತ್ತಾಗ್ಬಿಡ್ತದೆ ಇದು ಆರ್ಟಿಸ್ಟು ಹಾಗೆ ಹೀಗೆ ಅಂತ. ಅಲ್ಲಿ ಛತ್ರಿ ಇರಲಿಲ್ಲ, ಏನಿರಲಿಲ್ಲ, ನಾರ್ಮಲ್ ಆಗಿದ್ರು. ಇದು ಯಾರಪ್ಪ ಆರ್ಟಿಸ್ಟ್ ಅಂದ್ಬಿಟ್ಟು ಅಂದ್ಕೊಂಡು ಆ್ಯಕ್ಚುಲಿ ಹಂಗೆ ಹತ್ರ ಹೋಗ್ತಾ ಇದ್ದೆ, ಅಲ್ಲಿ ಡೀಟೇಲ್ ಗೊತ್ತಾಗ್ತು. ಆ ಹೈಬಾಲು ಅದು ಸರ್ ಅಣ್ಣ ಅಂತಂದೆ ನಾನು. ಸೊ ಅದು ಸಖತ್ತಾಗಿ ಫೀಲ್ ಆಯ್ತು ನಮಗೆ. ಅಲ್ಲ, ಎಷ್ಟೋ ಜನ ಅದೇ ಅಂದ್ರು, ಆ ಟ್ರೈಲರ್ ನೋಡ್ತಿದ್ದಂಗೆ ಲಾಸ್ಟಲ್ಲಿ ಬಂದು ಯಾವುದೋ ಈ ಶಾರ್ಟಲ್ಲಿ ಇರೋರು ಯಾರು ಅಂತ 2-3 ಸರಿ ನೋಡಿದ್ದುಂಟು ಅದನ್ನು. ಹೌದು. ಆ್ಯಕ್ಚುಲಿ ಹೊಸ ಕ್ಯಾರೆಕ್ಟ್ರು ಆ್ಯಕ್ಚುಲಿ ಬಿಡಲೇಬಾರ್ದು ಅಂತ ಅನ್ಕೊಂಡಿದ್ರು. ಆ ಲುಕ್ನ ಸ್ಕ್ರೀನ್ ಮೇಲೆ ನೋಡೋಣ ಅಂತ ಅನ್ಕೊಂಡಿದ್ರು. ಬಟ್ ಆಡಿಯನ್ಸಿಗೆ ತೋರಿಸಿದ್ರೆ ಇನ್ನೊಂದು ಹುಮ್ಮಸ್ ಇರುತ್ತೆ ಅಂದ್ಬಿಟ್ಟು ಲಾಸ್ಟ್ ಎಂಡ್ ಪಾಯಿಂಟ್ ಮಾತ್ರ ಒಂದೇ ಒಂದು ಶಾರ್ಟ್ ರಿವೀಲ್ ಮಾಡಿದ್ದಾರೆ. ರಾಮ್ ಲಕ್ಷ್ಮಣ್ ಅವರು ಮೇಜರ್ 3 ಫೈಟ್ಗಳು ಮಾಡಿದ್ರೆ, ಮಿಕ್ಕಿದ್ದು ಸೀಕ್ವೆನ್ಸ್ ತಕ್ಕನಾಗ ಹೋಗ್ತಾರೆ ನೀವು ಮಾಡಿರುವಂಥ ಕಂಪೋಸ್ ಮಾಡಿರೋದು. ಸೊ ಇಲ್ಲಿ ವೆರೈಟಿ ಅಂದರೆ ಯಾವ ರೀತಿ ನೋಡ್ಬೋದು? ಯಾಕಂದರೆ ಕುಲ್ ಮೇಲೆ ಕೆಲಸ ಮಾಡುವಂಥ ವ್ಯಕ್ತಿ ದರ್ಶನ್ ಅವರು ಈ ಸಿನಿಮಾದಲ್ಲಿ, ಬಟ್ ಮಚ್ಚಿನ ಅಬ್ಬರ ಜಾಸ್ತಿನೇ ಇರುತ್ತೆ ಈ ಸಿನಿಮಾದಲ್ಲಿ. ಹಾಂ, ಆ್ಯಕ್ಚುಲಿ ಇನ್ನು ಬೇರೆ ಏನು ಇಟ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಈಗ ಮಚ್ಚನೇ ಒಂದು ಪ್ಲ್ಯಾನ್ ಮಾಡಿದ್ದಾರೆ, ಡೈರೆಕ್ಟ್ರ್ ಸೀಕ್ವೆನ್ಸ್ನ ಪ್ಲ್ಯಾನ್ ಮಾಡಿ ಇಟ್ಟರು. ಸೊ ಹಂಗಾಗಿ ಅದು ನಾನು ನೋಡಿದೆ. ಆ್ಯಕ್ಚುಲಿ ಫೈಟ್ಸು ತುಂಬ ಚೆನ್ನಾಗಿ ಬಂದಿದೆ. ಮಚ್ಚೆ ಇಂಪಾರ್ಟೆಂಟ್ ಅದರಲ್ಲಿ. ಮಚ್ಚನ್ನ ಇಟ್ಕೊಂಡೇ ಮಾಡಿದ್ದಾರೆ, ಚೆನ್ನಾಗಿದೆ ಅದು ಆ್ಯಕ್ಚುಲಿ.